ಯಾವಾಗಲೂ ಬರೀ ಊರಿಗೆ ಹೋಗೋದೇ ವಿಡಿಯೋ ಮಾಡ್ತಿರ್ತೀನಿ, ಅದು ಗೊತ್ತಿರೋ ವಿಷಯ. ಬಟ್ ಸ್ಟಿಲ್ ಇವಾಗಲೂ ಅದೇ ಮಾಡ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ, ಬಟ್ ಡೈರೆಕ್ಟ್ ಊರಿಗೆ ಹೋಗ್ತಾ ಇಲ್ಲ ಇವತ್ತು. ಫಾರ್ ಎ ಚೇಂಜ್ ಅಂತ ಇವಾಗ ಫಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇದೆ. ಸೊ ಇವತ್ತಲ್ಲ, ನಾಳೆ ಬರ್ಡೇ ಇರೋದು. ನನ್ನ ಹೇರ್ ಬೇಗ ಆಯಿಲಿ ಆಗ್ಬಿಟ್ಟು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಫ್ಕೋರ್ಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಿಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಲಗೇಜ್ ಇದೆ. ಕೇಕ್ ಎಲ್ಲ ತೊಗೊಂಡು ಸರ್ಪ್ರೈಸಾಗಿ ಹೋಗೋಣ ಅಂತ ಹೇಳಿ ಅವಳಿಗೆ ಹೇಳ್ದಂಗೆ ಹೋದೆ. ಸೊ ಅಲ್ಲೋದ್ರೆ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅವ್ರ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ನೋಡ್ಬಿಟ್ಟು ಅಯ್ಯೋ ಯಾಕಾದರೂ ಬಂದಪ್ಪ ಅಂತ ಅಂದ್ಕೊಂಡೆ. ಬಟ್ ಹೋಗ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ, ಯಾಕಂದರೆ ನಾನು ಹೋಗಿರೋದು 11 ಗಂಟೆಲಿ. ಏನಾದರೂ ನೋಡಿದರೆ ಹಂಗೆ ರಿಟರ್ನ್ ಓಡಿ ಬಂದುಬಿಡ್ತಿದ್ದೆ ಅನಿಸುತ್ತೆ. ಬೌ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನವೀನಿ, ಥ್ಯಾಂಕ್ಸ್. ಇವತ್ತು ಊರಿಗೆ ಹೋಗ್ತಾ ಇಲ್ಲ, ಫಾರ್ ಎ ಚೇಂಜ್ ಅಂತ ಹೇಳಿ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ನೋಡಬೇಕಿತ್ತು, ಹಾಗಾಗಿ ನಾನು ಅಕ್ಕನ ಮನೆಗೆ ಡೈರೆಕ್ಟ್ ಹೋದೆ. ಸೊ ತುಂಬ ಹಸ್ವಾಗಿತ್ತು. ಫಸ್ಟ್ ಊಟ ಮಾಡೋಕ್ಕೆ ಕೂತ್ಕೊಂಡೆ, ಆಮೇಲೆ ಮಾತುಕತೆ ಇರುತ್ತೆ ಅಂತ. ಅನ್ನ ಚಿನ್ನಮ್ಮ ಅನ್ನ ಒಂಚೂರು. ಎಲ್ಲ ಬ್ಯಾಗು ಕಾಡ್ಸಿದ್ದ ಇದೆಯಾ? ಕಾಡ್ಸಿದ್ದ ಸಾರ ಡೈಲಿ ಹಾಕಿ ಹೋಗ್ತಾರಾ? ಅಕ್ರುಳ್ಳೆ ಅಣ್ಣ ಚಿನ್ನಮ್ಮ ಮಾಮಿನಾ? ನಮಸ್ಕಾರ ಮಾಡು ಮಾಮಿಗೆ, ಕೈ ಮುಗಿ. ಕೊಡವ, ಕಿವಿಗೆ ಹಾಕೊಳ್ಳೋಣ. ಕಿವಿಗೆ ಹಾಕೊಳ್ಳೋದದು ಕೊಡು. ಎಸ್ತ ಇಯರಿಂಗ್ ಎಸ್ತ. ಓನ್ಮಾ ಯಾವುದು? ಕ್ಯಾಚ್. ಓನ್ ಬಂಗಾರಿ, ಓನ್ಮಾ. ಅದು ನೋಡಲ್ಲಿ ಒಂದೇ ಸಲ ತಿಂತು ಎಲ್ಲನೂ. ಜೇಮ್ಸ ಕಳಲ್ವಾ? ಓ ಏನಮ್ಮ ಫೋನ್ ಮಾಡು ಚಿನ್ನು, ಆಟೋಗೆ ಫೋನ್ ಮಾಡುವ. ಹಾಂ
ಡಿಶಾಂತ್ ಬಿಯನ್ನ ನಿಶಾಂತ್ ಅಲಿಯಾಸ್ ಡಿಂಪೋನ್. ಅದು 2 ಸರ, ಒಂದು ಸಿಲ್ವರು ಒಂದು ಗೋಲ್ಡ್. ಏನು ಕಪ್ಪು 2 ಸರ. ಇವನು ಟಿಂಪು. ಇವನು ಯಾರು? ಪಪ್ಪು ನಿನ್ನ ಹೆಸ್ರೇನ? ಹೆಸ್ರೇನು ನಿಂದು? ಏನು? ಅಯ್ಯೋ ಟಿಂಪುಗೆ ಬಾಮಗೆ ಕೂತು. ಏನು ಕುಡಿತಿದೀಯಾ? ಥೂ ಇವಳು ಮಾತಾಡಕ್ಕೆ ಬಿಡಲ್ಲ, ಇವೆರಡ್ರದ್ದು ಜಗಳ. ಇವನು ನಮ್ಮ ಅಲ್ಲ ಪಪ್ಪು ನಿನ್ನ ಹೆಸರೇನು ಅಂತ ಕೇಳಿದ್ರೆ ಗಾಂಧೀಜಿ ಅಂತ ಹೇಳ್ತಿದೆಯಲ್ಲ. ಗಾಂಧೀಜಿ ವಿಶ್ವಾಸ ಕೇಳಲ್ಲ ಅವನು. ಸೂಪರ್ ಸೂಪರ್ ಆಯ್ತು. ಫೋಟೋ ತೆಗೆಸ್ಕೊಳ್ಳೋಣ. ಫೋಟೋ ಚಿಕ್ಕವನಲ್ಲ, ತುಂಬ ದೊಡ್ಡವನಾಗಿದ್ದಾನೆ. ಚಿಕ್ಕವನ್ ಅಂದರೆ ನನ್ನನ್ನೇ ಎತ್ತುತ್ತಾನೆ. ಅಷ್ಟು ಏನದು ಸ್ಟ್ರೆಂತ್ ಅಷ್ಟು ಸ್ಟ್ರೆಂತ್ ಬಂದ್ಬಿಟ್ಟಿದೆ. ನನ್ನನ್ನೇ ಎತ್ತುವಷ್ಟು. ಸ್ಟ್ರೆಂತ್ ಬಂದಿಲ್ಲ, ನೀನು ಸ್ಟ್ರೆಂತ್ ಹೋಯ್ತು. ಇವನು ಬಂದು ಬರ ಇಲ್ಲಿ ಇದು ಆಟೋ ಕರ್ಕೊಂಡು ಹೋಗ್ತೀನಿ. ಹೇಳು ಆಟೋಗೆ ಹೋಗೋಣ ಬೇಗ ಹೇಳು. ಅವನಿಗೆ ಹಿಂಸೆ ಕೊಡ. ನಿಮ್ಮ ಅಮ್ಮನ ಹತ್ರ ಹೋಗ. ಅಮ್ಮ ಹಿಂಸೆ ಕೊಡ್ತಾನೆ. ಡಿಂಪುದು ಮತ್ತೆ ಅವನ ತಮ್ಮಂದು ಫೋಟೋ ಶೂಟ್ ಮಾಡ್ಸಕ್ ಹೋಗ್ತಾ ಇದೀವಿ. ಕರಿ. ಬನ್ನಿ ಇಲ್ಲಿ. ಏನು ಬನ್ನಿ ಬನ್ನಿ ಹೋಗದಾ? ಬಾ ಹೋಗ. ಮಕ್ಳದ್ದೆಲ್ಲ ಫೋಟೋಶೂಟ್ ಎಲ್ಲ ಮುಗೀತು. ಅವರು ಮನೆಗೆ ಹೋದರು. ನಾನು ಡೈರೆಕ್ಟ್ ಊರಿಗೆ ಬಂದೆ. ನಾನು ಜಸ್ಟ್ ವಿಸಿಟ್ ಮಾಡೋಣ ಅಂತ ಅಕ್ಕನ ಮನೆಗೆ ಹೋಗಿದ್ದೆ. ಯಾಕಂದರೆ ನೆಕ್ಸ್ಟ್ ನನ್ನ ಫ್ರೆಂಡ್ ಮ್ಯಾರೇಜ್ ಇತ್ತು. ಅದಕ್ಕೋಸ್ಕರ ನಾನು ಊರಿಗೆ ಬರಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಊರಿಗೆ ಬಂದೆ. ಬೇಗ ಮದುವೆಗೆ ಹೋಗೋಣ ಅಂತ ಹೇಳಿ ಪಡಪಡ ಅಂತ ರೆಡಿ ಆದರೆ ಅಲ್ಲೋದ್ರೆ ಬಸ್ಸೇ ಇಲ್ಲ. ಸಂಡೇ ಬೇರೆ, ಇರೋ ಬಸ್ಸಿಗೆ ಬಂದಿಲ್ಲ. ವೇಟ್ ಮಾಡಿ ಸಾಕಾಗೋಯ್ತು. ಫೈನಲಿ ಹೆಂಗೋ ಹೋಗ್ಬಿಟ್ಟೆ. ಬಸ್ಸಿಂದ ಇಳಿಬೇಕಾದ್ರೆ ಕಾಲು ಏಟ್ ಮಾಡಿಕೊಂಡು ಫುಲ್ ಬ್ಲೀಡ್ ಆಗ್ತಿದೆ ಕಾಲು. ಆಲೂರವರೆಗೂ ಬಸ್ನ ತಗೊಬಂದ್ಬಿಟ್ಟು ಆಲೂರಲ್ಲಿ ನಿಲ್ಲಿಸಿರೋದು ಹೋಗಲ್ಲ ಅಂತ. ಅದು ಬಸ್ ಸ್ಟಾರ್ಟ್ ಆಗ್ತಿಲ್ಲ, ಕೆಟ್ಟೋಗಿದೆ ಅಂತ. ಯಾವ ಬಸ್ಸು ಬಿಡಲಿಲ್ಲ. 4:15ವರೆಗೂ ಕಾಯ್ಕೊಂಡು ಬಂದು ಆ ಶೆಕೆಗೆ ನನಗೆ ಸಕ್ಕ ಸಿಟ್ಟು ಬರ್ತಾಯಿತ್ತು. ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಕಾಲು ಏಟಾಗಿರೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ಹೇಳ್ಕೊಂಡು ಬಂದೆ. ಇಷ್ಟು ಬೇಕಾ? ಒಂದು ಸೇರು ಆಯಿಸ್ಬೇಕಾ? ಎಷ್ಟು ಸಲ ತೊಳಿರಿ? ತಗೊಂಡೋಗಿ ಒಳಗಿಟ್ಬಿಡ್ತೀನಿ. ನಮ್ಮನೆ ನಾಯಿ ಕಾಟ ಜಾಸ್ತಿ. ನಮ್ಮ ಮನೆ ಆಚೆ, ಹಂಗಾಗಿ ನಾಯಿಗಳೆಲ್ಲ ತಿನ್ಕೊಬಿಟ್ರೆ ಅಂತ ಅಷ್ಟೇ. ಸೇಮ್ ಅವ್ರ ಅಮ್ಮನ ಥರನೇ ಇದೆ ಅಲ್ವಾ ಕರು? ಲಾಸ್ಟ್ ವೀಕು ಹಸು ಕರು 2 ಸತ್ತೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ಸಿಕ್ಕಾಬಟ್ಟೆ ಹೇಳ್ತಾಯಿದ್ರು ನೆನೆಸ್ಕೊಂಡು. ನನಗೆ ಕಡುಬು ಮತ್ತು ನಾನ್ ವೆಜ್ ಅಂದರೆ ತುಂಬ ಇಷ್ಟ.
ಆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ಊರಿಗೆ ಹೋದಾಗೆಲ್ಲ ನಾನು ಕಡುಬು ಕಂಪಲ್ಸರಿ ಮಾಡಿಸ್ಕೋತೀನಿ. ಕಡುಬು ಮಾಡಿಸ್ಕೊಂಡು ಅದಕ್ಕೇನಾದರೂ ಚಿಕನ್ ಮಟನ್ ಏನಾದರೂ ತೊಗೊಬಂದ್ಬಿಟ್ಟು ಗ್ರೇವಿ ಮಾಡ್ತಾರೆ. ಸೊ ಅದೊಂಥರ ಬೆಸ್ಟ್ ಕಾಂಬಿನೇಷನ್, ಎಲ್ಲೂ ಸಿಗಲ್ಲ. ಕೊಡ್ಬೇನೆ ಯಾರು ಮಾಡಕ್ಕಲ್ಲ ಅಂತ ಹಿಡ್ದೀಯ. ಮಾಡ್ತಾರೆ ನಮ್ಮನೇಲಿ ಹಿಂಗೆ ಮಾಡಿದ್ದು ಅಂತ ಹೇಳಕ್ಕೆ. ಕಡುಬು ಮಾಡ್ತಾ ಇದ್ದೀವಿ. ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಯಾವ ಮಟನ್ ಅಂತ ಮಾತ್ರ ಕೇಳಬೇಡಿ. ಕುರಿ ಮಟನ್, ಕೇಳಬಾರ್ದು, ನಾವು ಹೇಳ್ಬಾರ್ದು. ಕೋಳಿ ಸಾರು ಕಡುಬು ಅನ್ಬೇಕು. ಕಡುಬು ಹಿಂಗಲ್ಲ ಗಾಯ್ಸ್ ಮಾಡೋದು. ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದು ಗುಂಡ್ಗುಂಡಕ್ಕೆ, ಕಡುಬು ಅಂದರೆ ಚಪ್ಪಟೆ ಮಾಡೋದು. ಹಿಂದಿನ ಕಾಲದ ಹೆಲ್ದಿ ಫುಡ್ಡು, ಈಗಿನ ಕಾಲದೆಲ್ಲ ಜಂಕ್ ಫುಡ್ ಅಂತ ಹೇಳ್ಬೇಕಿತ್ತು. ಸಿಂಪಲ್. ಊಟ ರೆಡಿ. ಸಾಂಬಾರ್ ರೆಡಿ ಅಲ್ವೇನಮ್ಮ? ಸಾಂಬಾರಲ್ಲ, ಗ್ರೇವಿ, ಮಟನ್ ಗ್ರೇವಿ ಅದು ರೆಡಿ ಆಗ್ತಿದೆ. ತಿನ್ನೋದನ್ನೇ ಬಾಕಿ. ಇದನ್ನ ಕಡ್ಬಿನ ತಪ್ಪಲಿಗೆ ಹಾಕಿ ಬೇಯಿಸ್ಬೇಕು. ಇದು ಕಡ್ಬಿನ ತಪ್ಪಲಿನ ಇಡ್ಲಿ ತಪ್ಪಲಿನಮ್ಮ? ಕಡ್ಬಿನ ತಪ್ಪಲಿ. ಇಡ್ಲಿನ ಮಾಡ್ಬೋದು, ಇವಾಗ ಇಡ್ಲಿ ಇದ್ರಾಗ ಮಾಡಲ್ಲ, ಫಸ್ಟ್ ಮಾಡ್ತೀವಿ. ಸಾಕ್ಬಿಡು, ಇನ್ನೆಷ್ಟು ಹಾಕ್ತೀಯಾ? ಕಡುಬು ಮಟನ್ ಸಾಂಬಾರ್. ದಿಸ್ ಇಸ್ ಕಡುಬು, ದಿಸ್ ಇಸ್ ಮಟನ್ ಸಾಂಬಾರ್. ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಊಟ ಮಾಡ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊಟ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.